ರಾಮ ಮಂದಿರ ವಿಚಾರದಲ್ಲಿ ಅಯೋಧ್ಯೆ ಹೆಸರಲ್ಲಿ ಒಂದು ಧರ್ಮಕ್ಕೆ ಮಿತಿಮೀರಿದ ಪ್ರಾಧಾನ್ಯತೆ ನೀಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಬರೀ ಆಲಯಕ್ಕೆ ಸಮಯ ಕೊಟ್ಟಿದ್ದಾರೆ. ಇದು ಸರಿಯಲ್ಲ, ಇದು ಅವರಿಗೆ ಒಳ್ಳೆಯದಲ್ಲ ಅಂತ ಅಂತ ಸ್ಯಾಮ್ ಪಿತ್ರೋಡಾ ಎಂಬ ಕಾಂಗ್ರೆಸ್ ನಾಯಕ, ನಿಮ್ಗೆ ಯಾರಿಗಾರು ಪರಿಚಯ ಇದ್ದರೆ, ನಂಗೆ ಗೊತ್ತಿಲ್ಲ ನಿಮಗೆ ಪರಿಚಯ ಇದೆಯೋ ಇಲ್ವೋ ಗಿರಾಕಿ, ಅವರು ಹೇಳಿದ್ದಾರಂತೆ. ರಾಮ ಮಂದಿರದ ಸುತ್ತವೇ ದೇಶ ರಾಜಕೀಯ ಪ್ರದಕ್ಷಿಣೆ ಹಾಕ್ತಾ ಇದೆ. ಪ್ರತಿಯೊಬ್ಬರೂ ಆಲಯದ ಬಗ್ಗೆ, ರಾಮನ ಬಗ್ಗೆ ಮಾತಾಡ್ತಿದ್ದಾರೆ. ಇದನ್ನು ನೋಡಿ ನೋವಾಗ್ತಿದೆಯಂತೆ. ಯಾಕೆ ನೋವು? ಯಾಕೆ? ಜೆರುಸಲೆಂನಲ್ಲಿ ಯೇಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಮಾತನಾಡ್ಲಿಕ್ಕೆ ಬರಲ್ಲ ಕ್ರೈಸ್ತ ನಂಬಿಕೆ ಇರೋವರಿಗೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಅಲ್ಲಾ ಬಿಟ್ಬಿಟ್ಟು ಬೇರೆ ಮಾತಾಡೋಕ್ಕೆ ಬರಲ್ಲ, ಅಲ್ಲಾ ಬಗ್ಗೆ, ಆ ಧರ್ಮದ ಬಗ್ಗೆ ನಂಬಿಕೆ ಇರೋರುಗಳಿಗೆ. ಭಾರತದಲ್ಲಿ ರಾಮನ್ನ ಬಿಟ್ಟು ಬೇರೆ ಏನು ಮಾತಾಡಬೇಕಾಗಿತ್ತು ಈ ಪಾರ್ಟಿಗೆ? ಇಲ್ಲ, ಅದನ್ನೇ ಮಾತಾಡೋದು. ಏನಾಯ್ತು ಈಗ ನಿಮಗೂ ಪ್ರಾಬ್ಲಮ್ಮು? ಏನು ಪೈಲ್ಸ್ ಡೆವಲಪ್ ಆಗ್ತಿದೆಯಾ ಏನು ಇದನ್ನು ಮಾತಾಡೋದ್ರಿಂದ? ಏನಾಯಿತು ನಿಮಗೆ ಪ್ರಾಬ್ಲಮ್ಮು? ಅದರಿಂದ ಯಾಕೆ ಮಾತಾಡಬಾರ್ದು? ಆಲ್ ರೈಟಪ್ಪ. ಇಷ್ಟೊಂದು ನೋವಾದ ಈ ಪಾಪ ಭಾಳ ದೊಡ್ಡ ವ್ಯಕ್ತಿಗೆ ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಒಡೆದು ಬಿಸಾಕಿದಾಗ ನೋವಾಗಲೇ ಇಲ್ಲ. ಕೆನಡಾದಲ್ಲಿ, ಅಮೇರಿಕಾದಲ್ಲಿ ನಮ್ಮ ದೇವಸ್ಥಾನಗಳ ಮೇಲೆ ಬಂದು ಯಾವನ ಕೆಲಸಕ್ಕೆ ಬರದೇ ಇರೋನೆಲ್ಲ ಮಾಡಬಾರ್ದೆಲ್ಲ ಮಾಡೋದಾಗ ನೋವಾಗಲೇ ಇಲ್ಲ. ನೋವಾಗಲೇ ಇಲ್ಲ ಆಗ ಅಲ್ಲ. ಅಲ್ಲಿ ನಡೆಯುತ್ತಿರುವುದಕ್ಕೆ ನೋವೇ ಇಲ್ಲ. ಇಲ್ಲಿ ರಾಮನ ಬಗ್ಗೆ ನೋವಾಗ್ತಿದೆಯಂತೆ. ಇಲ್ಲಿ ಬನ್ನಿ, ನನ್ನ ಹತ್ರ ಯಾವುದಾದ್ರು ಒಂದು ಅನಾಸಿನ್ನೋ ಪೇಯ್ನ್ ಕಿಲ್ಲರೋ ಇದ್ರೋ ಕೊಡ್ತೀನಿ, ತಗೊಂಡು ನೋವು ಕಡಿಮೆ ಮಾಡ್ಕೊಳ್ಳಿ. ಹೀಗೆ ಉಡಾಫೆಗಳಿಂದ ಮಾತಾಡಿನೇ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನಿಮ್ಗಳಿಗೆ. ಇದೇ ಉಡಾಫೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಹೋಗಿ. ಯಾರು ಬೇಡ ಅಂದವರು? ಅದನ್ನು? ಇದೊಳ್ಳೆ ಕಷ್ಟವಾಯಿತು. ಎಲ್ಲಿ ಮಾತಾಡಬೇಕು ಮತ್ತೆ? ಅವ್ರು ಏನು ಮಾತಾಡಬೇಕು ಅಂತ ಸೌದಿ ಅರೇಬಿಯಾಗೆ ಹೋಗಿ ಮೆಕ್ಕಾನಲ್ಲಿ ನಿಂತ್ಕೊಂಡು ರಾಮ 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 ಅನ್ನೋಕ್ಕಾಗತ್ತಾ? ಅಥವಾ ಜೆರುಸಲೆಂ ಹತ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ರಾಮ ರಾಮ ಸೀತಾರಾಮ ಅನ್ಕೊಂಡು ನಿಂತ್ಕೊಂಡು ನಾವು ಭಜನೆ ಮಾಡೋಕ್ಕಾಗತ್ತಾ? ಅಲ್ಲಿ ಒಳ್ಳೆ ಕಥೆ ಆಯ್ತಿದೆ ಇವ್ರದ್ದು. ಇನ್ಯಾರೋ ಇನ್ನೊಬ್ಬರು ಅದೇ ಥರ ಮಾಡಿದ್ದಾರೆ. ಮಾಡ್ಕೊಂಡು ಹೋಗಲಿ. ಒಂದು ಏರ್ಪೋರ್ಟ್ಗೆ, ಏನು ಅಯೋಧ್ಯ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ಹೆಸರನ್ನ ಈಗ ನಾಮಕರಣ ಮಾಡ್ತಾರಂತೆ. ಅದಕ್ಕೆ ಇದು ಕೊಡ್ತಾರಂತೆ, ಏನು ಚಾಲನೆಯನ್ನು ಅವರು ಮೋದಿ ಕೊಟ್ಕೋತಾರಂತೆ ಅಲ್ವಾ? ಇದರ ಮಧ್ಯದಲ್ಲಿ ಸಾಫ್ಟ್ ಹಿಂದುತ್ವ. ರಾಮ ಎಲ್ಲರಿಗೂ ಸೇರಿದವನು, ಶ್ರೀರಾಮ ಎಲ್ಲರಿಗೂ ಸೇರಿದ್ದವನು. ಇಲ್ಲ ಅಂದವನು. ಇಲ್ಲಿ ನೋಡಿದ್ರೆ ನೋವಾಗ್ತಿದೆ. ಕೊಡ್ರಿ ಅವನಾರು ಉತ್ತರ ನೋಡೋಣ. ಯಾಕೆ ನೋವಾಗಬೇಕು ನಿಮಗೆ? ಯಾಕೆ ನೋವಾಗಬೇಕು? ಕೊಡಿ ಉತ್ತರ ನೋಡೋಣ. ಇನ್ನು ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಸರ್, ರಾಮಗೂ RSSಗೂ ಏನು ಸಂಬಂಧ? ಯಾಕೆ ಇರಬಾರ್ದು? ಭಾವನೆಗಳನ್ನ ಹೇಳಲೇಬೇಕು ಅನ್ನೋದೇನು? ಅಲ್ಲಿ ಏನಕ್ಕೆ ಇರಬಾರ್ದು ಹೇಳಿಪ್ಪ. ಆಯ್ತಪ್ಪ, ಯಾಕೆ ಇರಬಾರ್ದು? ಸಂಬಂಧ ಯಾಕೆ ಇರಬಾರ್ದು? ಈಗ ರಾಮಾಯಣ ಶರಾ ಬರೆದ್ಬಿಟ್ಟು ವಿಲ್ ಬರೆದಿದ್ದಾನ? ಈ RSS ಅನ್ನೋದನ್ನು ಮಾತ್ರ ನನ್ನ ಜೊತೆ ಸಂಬಂಧ ತರಬಾರ್ದು, ನಾನು ಇವರನ್ನು ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದೀನಿ ಅಂತ ಏನಾದ್ರು ಶರಾ ಬರೆದು ವಿಲ್ ಬರೆದಿಟ್ಟು ಹೋಗಿದ್ದಾನೆ. ಹಂಗಾರೆ ಯಾಕೆ ಇರಬಾರ್ದು ಅಂತ ನನ್ನ ಪ್ರಶ್ನೆಪ್ಪ. ವೈ ನಾಟ್? ಇವರು ವಿರೋಧ ಮಂಗಳೂರ್ದು ಕುಕ್ಕರ್ ಗಲಾಟೆ ನಡೆದಾಗ ಅವರೆಲ್ಲ ಅಮಾಯಕರೇ ಬಿಟ್ಬಿಡಿ ಅಂತ ಇವ್ರು ಅಂದ್ಬಿಟ್ರಪ್ಪ. ನಿಮಗೇನು ಸಂಬಂಧ ಅಂತಂದರೆ ಕೆಲವು ವಿಷಯಗಳು ಆಗಲ್ಲ. ಯಾಕೆ ಇರಬಾರ್ದು ಸಂಬಂಧ? ಆಲ್ ರೈಟ್, ಯಾಕೆ ಇರಬಾರ್ದು ಹೇಳಿಪ್ಪ. ಅದಕ್ಕೆ ಉತ್ತರ ಇಲ್ಲ. ಯಾಕೆ ಇರಬಾರ್ದು? ಒಳ್ಳೆ ಕಥೆ ಆಯ್ತಲ್ಲ ಇದು. ಎಸ್, ಕಾಂಗ್ರೆಸ್ಸಿಗೆ, ಭಾರತೀಯ ಜನತಾ ಪಕ್ಷಕ್ಕೋ ಅಥವಾ BHPಗೋ ಅಥವಾ RSSನವ್ರಿಗೋ ಯಾರಿಗೋ ಇದು ಲಾಭ ಆಗಿಬಿಡುತ್ತೆ ಅಂದರೆ ಅದನ್ನು ನೀವು ಪೊಲಿಟಿಕಲಿನೇ ಕೌಂಟರ್ ಮಾಡಬೇಕು. ಅದನ್ನು ಬಿಟ್ಟು ನೀವು ರಾಮನ ಹೆಸರಿನಲ್ಲಿ ಇಲ್ಲಿ ನೋವಾಗ್ತಿದೆ, ಅದಾಗ್ತಿದೆ, ಇದಾಗ್ತಿದೆ ಅಂತ ಮತ್ತೆ ಬಹುಸಂಖ್ಯಾತ ಜನರನ್ನು ನೋಯಿಸುವ ಮಾತುಗಳನ್ನೇ ಆಡಿಕೊಂಡು ಮುಂದಕ್ಕೆ ಹೋಗೋ ಉಡಾಪೆ ಗಿರಾಕಿಗಳಾದರೆ ಅನುಭವಿಸಿ. ಈಗಾಗಿರೋದು ಸಾಲದು ಅನ್ನೋದಿದ್ರೆ ಅನುಭವಿಸಿ ನೋಡೋಣ. ಹೇಳಿ. ಈಗ ಶಿವಸೇನೆಯ ರಾವತ್ತು ರಾಮನನ್ನು ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು.
ಹ್ಞೂ ಸರ್ ಹೇಳಿ. ಅಂತ ಏನೋ ಹೇಳ್ಕೊಂಡಿದ್ದಾರಲ್ಲ ಪಾರ್ಟಿ. ಈಗ ಹೇಳಪ್ಪ, ನಿನಗೂ ನೋವಾಯ್ತಾ? ಅವ್ರು ಕಿಡ್ನಾಪ್ ಮಾಡಿದ್ರು. ಹೇಳಪ್ಪ ಪಾಪ, ನಿನಗೂ ನೋವಾಗಿದೆಯೇನಪ್ಪ? ರಾಮನ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರಂತೆ. ನಿಮಗೂ ನೋವಾಯ್ತಾ? ಹೇಳು ಪಾಪು ಅಂತ ಯಾರೊಬ್ಬರು ಕೇಳಬೇಕು. ಇವ್ರು ಮಾತಾಡಬೇಡಿ ಅಂತ ಯಾರು ಹೇಳಿದ್ದು ಸರ್? ಹಾಂ, ಎಸ್. ಕಾಂಗ್ರೆಸ್ ಪಕ್ಷದ 139ನೇ ಸಂಸ್ಥಾಪನಾ ದಿನಾಚರಣೆ ಇವತ್ತು. ಈ ಪ್ರಯುಕ್ತ ಆರ್ಎಸ್ಎಸ್ ಕೇಂದ್ರ ಕಚೇರಿ ಇರುವ ನಾಗ್ಪುರದಲ್ಲಿ ಹಮ್ ತಯಾರ್ ಹೇ ಹೆಸರಿನಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಿದ್ಧಾಂತ ದೇಶವನ್ನ ನಾಶ ಮಾಡ್ತಿದೆ, ಕಳೆದ 10 ವರ್ಷದಲ್ಲಿ ಬಿಜೆಪಿ ಆರ್ಎಸ್ಎಸ್ ದೇಶವನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಗುಲಾಮಿ ಸಂಸ್ಕೃತಿ ಇದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪಿಸಿದ್ದಾರೆ. ಇದೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ದೇಶದಲ್ಲಿ ಪ್ರಧಾನಿ ಆಗಬೇಕು ಎನ್ನುವ ದಾಳವನ್ನ ಸಿಎಂ ಸಿದ್ದರಾಮಯ್ಯನವರು ಉರುಳಿಸಿದ್ದಾರೆ. ಈ ಮೂಲಕ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಬೇಕು ಎಂಬ ಪ್ರಸ್ತಾಪಕ್ಕೆ ಸಿಎಂ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಸಂಜಯ್ ಭಂಡಾರಿ ವಿರುದ್ಧದ ಮನಿ ಲಾಂಡರಿಂಗ್ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಎಐಸಿಸಿ ನಾಯಕಿ ಪ್ರಿಯಾಂಕಾ ವಾದ್ರಾ ಮತ್ತು ರಾಬರ್ಟ್ ವಾದ್ರಾ ಅವರ ಹೆಸರನ್ನು ಇಡಿ ಉಲ್ಲೇಖಿಸಿದೆ, ಬಟ್ ಅವ್ರನ್ನ ದೋಷಿ ಅಂತ ಹೇಳಿಲ್ಲ. ಎಸ್, ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮಾತ್ರ. ಅದಕ್ಕೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಪಾದಯಾತ್ರೆಯನ್ನು ಮಾಡ್ತಾರೆ. ಅಂತ್ಯ ಯಾರಾಗಬೇಕು ಬಿಡಬೇಕು ಅನ್ನೋದು ನಿಮ್ಮ ಪಕ್ಷದಲ್ಲಿ ನಿಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳಿ, ಮತ್ತು ಜನ ದೇಶದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ಬನ್ನಿ, ಆಗಿ ಅದು ನಿಮಗೆ ಬಿಟ್ಟಿದ್ದು. ಅದು ಪ್ರಜಾಪ್ರಭುತ್ವ. ಅದು ನನಗೆ ಇದರಲ್ಲಿ ಕಾಣಿಸಿದ್ದು ಒಂದೇನು ಅಂದರೆ, ಅಲ್ಲಲ್ಲ, ಖರ್ಗೆ ಅವ್ರ ಹೆಸರು ಮುನ್ನೆಲೆಗೆ ಬಂದ ಮೇಲೆ ಸಿದ್ದರಾಮಯ್ಯನವ್ರಿಗೆ ಮಾತಾಡ್ತಿರೋದು ನನಗೊಂದು ಸ್ವಲ್ಪ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಇದು ನನಗೆ ಅದೊಂದೇ ನನಗೆ ಅರ್ಥವಾಗದ ಗೋಜಲಮಯವಾಗಿ ನನಗೆ ಕಾಣಿಸ್ತಾ ಇರೋದು ಆ ಹೇಳಿಕೆನಲ್ಲಿ. ಅದು ಮುನ್ನೆಲೆಗೆ ಬಂದಿರೋದ್ರಿಂದ ತಪ್ಪಲ್ಲ, ಯಾರು ಬೇಕಾದ್ರೂ ಆಗ್ಬೋದು ಅವ್ರವ್ರ ಪಕ್ಷದೊಳಗಡೆ. ಈ ದೇಶ ಎಲೆಕ್ಟ್ ಮಾಡೋದಾದರೆ ಯಾರು ಬೇಕಾದ್ರೂ ಆಗ್ಬೋದು, ಅದನ್ನು ಯಾರು ಹೇಳೋದು? ಯಾರು ತಡೆಯೋಕ್ಕಾಗಲ್ಲ. ಮೋದಿ ಸರ್ಕಾರದ ರಾಜತಾಂತ್ರಿಕತೆಗೆ ಅಡಿ ದೊಡ್ಡ ಒಂದು ಗೆಲುವು ಸಿಕ್ಕದಂಗಿದೆ. ಗೂಢಚರ್ಯೆ ಪ್ರಕರಣದಲ್ಲಿ ಭಾರತೀಯ ನೌಕಾಪಡೆಯ 8 ಮಂದಿ ನಿವೃತ್ತ ಅಧಿಕಾರಿಗಳಿಗೆ ಕತಾರ್ ಕೋರ್ಟು ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟಿತ್ತು. ಇಸ್ರೇಲ್ ಪರ ಅವರು ಗೂಢಚರ್ಯೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ. ಅದಾದಮೇಲೆ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿತು. ಮೋದಿ ಅವರು ಕತಾರ್ನ ರಾಜನನ್ನು ಭೇಟಿ ಮಾಡಿದ್ರು, ಮಾತಾಡಿದ್ರು. ಅವ್ರಿಗೂ ಏನೇನೋ ಕತಾರ್ದ ಮುಖ್ಯಸ್ಥರನ್ನೆಲ್ಲ ಮಾತಾಡಿಸಿ ಎಲ್ಲ ಮಾಡಿದ್ರು. ಅದ್ರ ಮಧ್ಯದಲ್ಲಿ ಕೋರ್ಟ್ಗೆ ವಾಪಸ್ ತೊಗೊಂಡೋದ್ರು. ನ್ಯಾಯಾಂಗ ಹೋರಾಟವೂ ನಡೆಯಿತು, ಎಲ್ಲ ಆಯಿತು. ಇವತ್ತು ಅದು ಏನಾಯಿತೋ ಬಿಡ್ತೋ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅವರ ಮರಣದಂಡನೆ ಶಿಕ್ಷೆಯನ್ನು ವಾಪಸ್ ಮಾಡಿ ಜೈಲು ಶಿಕ್ಷೆ ಕೊಟ್ಟಿದೆ. ಆ ಜೈಲು ಶಿಕ್ಷೆ ಎಷ್ಟು ಅಂತ ಗೊತ್ತಿಲ್ಲ. ಅದನ್ನೊಂದು 60 ವರ್ಷ ಜೈಲು ಶಿಕ್ಷೆ, 49 ವರ್ಷ ಜೈಲು ಶಿಕ್ಷೆ ಅಂದ್ಬಿಟ್ರೆ ಗೊತ್ತಿಲ್ಲ ನನಗೆ. ಅದೇನು ವಿವರ ಬಂದಿಲ್ಲ. ಸದ್ಯಕ್ಕಂತೂ ಮರಣದಂಡನೆ ಇಲ್ಲ. ಮಹತ್ವದ ಬೆಳವಣಿಗೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. 8 ರಿಂದ 10 ರೂಪಾಯಿ ಇಳಿಸಬಹುದು ಅನ್ನೋದು. ಒಂದೆರಡು ದಿನದಲ್ಲಿ ಈ ಬಗ್ಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಡಬಹುದಾದ ಸಾಧ್ಯತೆ ಇದೆ. 8 ರಿಂದ 10 ರೂಪಾಯಿ ಚುನಾವಣೆ ಸಂದರ್ಭ ಇಳಿಸಲೇಬೇಕಲ್ಲ, ಮತ್ತೆ ಬಿಡ್ತಾರಾ? ಇಳಿಸ್ದೆ ಮಾಡಲೇಬೇಕು. ವಿರಾಮ ತಗೊಂಡು ವಾಪಸ್ ಬಂದು ಎಂದಿನಂತೆ ಮುಂದುವರೆದಂಗಿದೆ ಬಿಜೆಪಿ ಅವರ ಅಮೋಘ ಧಾರಾವಾಹಿ. ಏನಿವತ್ತು ಧಾರಾವಾಹಿ ಟ್ವಿಸ್ಟ್ ಏನಾರು ಇದೆಯಾ? ಯತ್ನಾಳ್ ಅಂಡ್ ಬಿಜೆಪಿ ಧಾರಾವಾಹಿ ಟ್ವಿಸ್ಟ್ ಏನಾರು ಇದೆಯಾ ಇವತ್ತು? ನೋಡೋಣ, ಟ್ವಿಸ್ಟ್ ಏನಾರು ಇದ್ರೆ ಬಂದು ನೋಡೋಣ.